ಈ ಜಗತ್ತು ಪ್ರಳಯ ಆಗ್ತದೆ ಅಂತ ಆಗ್ನವರು ಹೇಳಿಟ್ಟದ್ದು. ಇನ್ನು ವಿಶೇಷವಾದಂತಹ ಸ್ಥಳಗಳು ಮಾತ್ರ ಭಯಂಕರ ಅದ್ಭುತ ಆಗದೆ ನೀವೇನಾದ್ರು ಅಲ್ಲಿ ಯಾವ್ದಕ್ಕೂ ಕಡಿಮೆನೇ ಇಲ್ಲ. ಯಾವ್ಯಾವ ತರದ್ ಬೇಕು ನಿಮ್ಗೆ ಎಂತ ಬಂಗಾರ ಕುಸುಮ ಅಂದ್ರೆ ಯಾವ್ದೋ ಹುಡುಗಿ ನೋಡಕ್ ಹೋಗ್ತಾ ಇದ್ದೆ ಅನ್ಕೊಂಡ್ರ. ಫೋಟೋ ಶೂಟ್ ಕೂಡ ಮಾಡಿಸ್ತಾ ಇದ್ರು ಯಾರವ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಕುಮಟದಿಂದ ಸಾಗರಕ್ಕೆ ಬಂದಂತ ನಾನು ಮೊದಲೇ ದಿನ ನೋಡೋದೇ ನಮ್ಮ ಹೆಮ್ಮೆಯ ಜೋಗ ಜಲಪಾತ. ಈಗ ನಾನು ನೋಡೋಕೆ ಹೋಗ್ತಿರೋದು ಇನ್ನೂ ವಿಶೇಷವಾದಂತಹ ಸ್ಥಳಗಳನ್ನ. ಬನ್ನಿ ಮತ್ತೆಂತಕ್ಕೆ ತಡ ಮಾಡೋದು. ಮೊದಲಿಗೆ ನಾ ಬಂದದ್ದೇ ಶ್ರೀಧರ ಸ್ವಾಮಿ ಮಠಕ್ಕೆ. ಇಲ್ಲಿ ನಾನು ಪ್ರತಿ ವರ್ಷನೂ ಬರ್ತಾ ಇರ್ತೀನಿ. ನನ್ಗೊಂಥರ ಈ ಪ್ಲೇಸಿಗೆ ಬಂದ್ರೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲ. ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದ ಯಾವ್ದಾದ್ರು ಚರ್ಮ ರೋಗ ಇದ್ರೆ ಅಥವಾ ಏನಾದ್ರು ಕೆಟ್ಟ ಶಕ್ತಿ ಇದ್ರೆ ನಮ್ಮಲ್ಲಿ ದೂರ ಆಗತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಅದು ನಿಜ ಕೂಡ ಹೌದು. ಮೊದಲಿಗೆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ಮೈಸೂರಿನಲ್ಲಿರುವಂತಹ ಹಿಂದಿನ ಕಾಲದಲ್ಲಿ ಅವರು ಬಳಸ್ತಿದ್ದಂತಹ ವಸ್ತುಗಳನ್ನೆಲ್ಲ ಇಟ್ಟಾರೆ. ಅದನ್ನೆಲ್ಲ ನೋಡ್ಕೊಂಡು ಮುಂದೆ ಹೊರಟೆ. ಇನ್ನೊಮ್ಮೆ ನಾನು ಈ ಮಠದ ಬಗ್ಗೆ ಫುಲ್ ವಿಡಿಯೋನ ಮಾಡಿ ನನ್ನ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ಹೋಗಿ ನೋಡ್ಬೋದು. ವರ್ದಳ್ಳಿಯಿಂದ ನಾನು ಹೊರಟು ಬಂದಿದ್ದೆ ಇಕ್ಕೇರಿಗೆ. ಇದು ತುಂಬಾ ದೂರ ಅಂತ ಇಲ್ಲ, ಬರೀ 6 ಕಿಲೋಮೀಟರ್ ಅಷ್ಟೇ. ಇಷ್ಟು ವರ್ಷ ನಾನು ಮಠಕ್ಕೆ ಬಂದರೂ ನನಗೆ ಈ ಪ್ಲೇಸ್ ಬಗ್ಗೆ ಗೊತ್ತೇ ಇರಲಿಲ್ಲ. ಈ ಪ್ಲೇಸ್ ಮಾತ್ರ ಭಯಂಕರ ಅದ್ಭುತ ಆಗದೆ ನೀವೇನಾದ್ರು ಸಾಗರ ಕಡೆ ಬರೋದಿದ್ರೆ ಅಥವಾ ಮಠಕ್ಕೇನಾದ್ರು ಬರೋ ಐಡಿಯಾ ಇದ್ದರೆ ಇಲ್ಲಿ ಮಿಸ್ ಮಾಡದೆ ಬಂದು ಹೋಗಿ. 16ನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ಅಘೋರೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೊಂದು ವಿಶೇಷ ಅದೇ, ಇಲ್ಲಿ ಒಂದು ಕಲ್ ಮೇಲೆ 2 ಹಲ್ಲಿ ಆಕಾರನ ಕೆತ್ತನೆ ಮಾಡಿಟ್ಟಾರೆ ಆಗಿನ ಕಾಲದಲ್ಲಿ. ಅದು ಏನು ಹೇಳ್ತದೆ ಅಂದರೆ, ಹಲ್ಲಿ ಯಾವಾಗ ದೂರ ಇತ್ತೋ ಆಗೆಲ್ಲ ನಾವು ಸೇಫ್. ಒಂದು ವೇಳೆ ಆ 2 ಹಲ್ಲಿ ಹತ್ರ ಬಂದು ಏನಾದರೂ ಸೇರಿಬಿಡ್ತಂದ್ರೆ ಈ ಜಗತ್ತು ಪ್ರಳಯ ಆಗ್ತದೆ ಅಂತ ಆಗ್ನವರು ಹೇಳಿಟ್ಟದ್ದು. ಇಲ್ಲಿಂದ ನೆಕ್ಸ್ಟ್ ಹೊರಟದ್ದು ನಾವು ರಾಮೇಶ್ವರ ಮತ್ತೆ ವೀರಭದ್ರ ಸ್ವಾಮಿಯ ಜೋಡಿ ದೇವಸ್ಥಾನ ಕೆಳದಿ. ಇದು ಇಕ್ಕೇರಿಯಿಂದ ಬರೀ 12 ಕಿಲೋಮೀಟರ್ ಅಷ್ಟೇ. ಇಕ್ಕೇರಿಯಿಂದ ಇಲ್ಲಿ ಬಂದು ರೀಚ್ ಆಗೋಕ್ಕೆ ನನಗೆ ಸರಿ ಒಂದು 12:30 ಹಂಗಾಗಿತ್ತು. ಒಳ್ಳೆ ನಶೀಬ ಇತ್ತಿರಬೇಕು. ಸರಿ ಮಹಾಪೂಜೆಗೆ ಬಂದು ನಾನು ರೀಚ್ ಆದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಈ ಥರ ಕಲ್ಲಿನ ದೇವಸ್ಥಾನ ನಮ್ಮೂರಲ್ಲಿ ಇಲ್ವೇ ಇಲ್ಲ, ಇದನ್ನೆಲ್ಲ ನೋಡಬೇಕಂದ್ರೆ ಐಹೊಳೆ ಪಟ್ಟದಕಲ್ಲು ಆ ಕಡೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನನಗಂತೂ ಸಖತ್ ಖುಷಿ ಆಯಿತು. ನಮ್ಮ ಉತ್ತರ ಕನ್ನಡದಲ್ಲಿ ಯಾವುದಕ್ಕೂ ಕಡಿಮೆನೇ ಇಲ್ಲ. ಯಾವ್ಯಾವ ಥರದ್ದು ಬೇಕು ನಿಮಗೆ, ಕಾಡು, ಸಮುದ್ರ, ಬೆಟ್ಟ ಎಲ್ಲ ಒಟ್ಟಿಗೆನೆ ಅದೇ. ವಿಶೇಷ ಪೂಜೆ ಇತ್ತು ಇವತ್ತು. ಯಾರ್ದೋ ಏನೋ ಹೇಳ್ಕೊಂಡದ್ದೇನೋ ಇತ್ತಂತೆ, ಹಾಗಾಗಿ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ತಾ ಇದ್ರು. ಮಹಾಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ನನಗಂತೂ ಹಸಿವೆ ಜಾಸ್ತಿ ಆಗ್ಬಿಟ್ಟಿತ್ತು. ಪ್ರಸಾದ ತಿಂದು ಸ್ವಲ್ಪ ಹೊಟ್ಟೆ ತಂಪಾಯ್ತು. ಇಲ್ಲಿ ಇನ್ನೊಂದು ನನಗೆ ಖುಷಿಯಾದ ವಿಚಾರ ಏನಂದರೆ, ಗಾರ್ಡನ್ ಹೆಂಗಿತ್ತು ಅಂದರೆ ಸಖತ್ತಾಗಿ ಮೇಂಟೈನ್ ಮಾಡಿದ್ರು. ಫುಲ್ ಕ್ಲೀನು, ಒಂದು ಕಸ ಕಡ್ಡಿ ಎಂಥದೂ ಇಲ್ಲ. ಅದರಲ್ಲೂ ಕಲರ್ ದಾಸವಾಳ ನೋಡೋಕೆ ಮಾತ್ರ ತುಂಬ ಚಂದ ಇತ್ತು. ಇಲ್ಲಿಂದ ನಾನು ಹೊರಟೆ. ಹೋಗೋ ದಾರಿನಲ್ಲಿ ಒಂದು ಪೈನಾಪಲ್ನ ತಿನ್ಕೊಂಡೆ. ನಮ್ಮ ಕಡೆ ಇದಕ್ಕೆ ಅನಾನಸ್ ಅಂತ ಹೇಳ್ತಾರೆ. ಹೊಟ್ಟೆ ಭಾಳ ಅಂದರೆ ಭಾಳ ಹಸ್ದೋಗಿತ್ತು. ಹೋಗೋ ದಾರಿನಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡಿ ನೆಕ್ಸ್ಟ್ ನಾನು ಹೋಗಿದ್ದೆ ಬಂಗಾರ ಕುಸುಮ ನೋಡೋಕ್ಕೆ. ಎಂತ ಬಂಗಾರ ಕುಸುಮ ಅಂದರೆ ಯಾವುದೋ ಹುಡುಗಿ ನೋಡೋಕೆ ಹೋಗ್ತಾ ಇದ್ದೆ ಅನ್ಕೊಂಡ್ರ? ಇಲ್ಲ, ಇದು ನಮ್ಮ ಕಡೆ ಇರುವಂತಹ ಒಂದು ಫಾಲ್ಸ್ ನೇಮ್. ಹೊರಗಡೆ ಎಂಟ್ರೆನ್ಸಲ್ಲೇ ವೆಹಿಕಲ್ನ ಪಾರ್ಕ್ ಮಾಡಬೇಕು. ಅಲ್ಲಿಂದ ಟಿಕೆಟ್ ಇದೆ. ಟಿಕೆಟ್ ತೊಗೊಂಡು 1-1.5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಅಂದರೆ ಟ್ರಕ್ಕಿಂಗ್. ಗುಡ್ಡ ಎಲ್ಲ ಏನು ಹತ್ತಿಳಿಯೋದೆಲ್ಲ ಏನಿಲ್ಲ, ಜಸ್ಟ್ ಒಂದು ಕಾಲ್ದಾರಿ ಅದೇ. ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋಗೋದು. ಹೆದರಬೇಡಿ, ಕಾಡು ಅಂತ ಹೇಳದ್ದೆ. ಮತ್ತು ಇಲ್ಲೇನು ಪ್ರಾಣಿ ಗಿಣಿ ಎಲ್ಲ ಇಲ್ಲ, ಅದೆಲ್ಲ ನೋಡೇ ಅವರು ಈ ಥರ ವ್ಯವಸ್ಥೆ ಮಾಡಿಟ್ಟಾರೆ. ನಡ್ಕೊ ಹೋಗೋದು ಇದು ಸಮಸ್ಯೆನೇ ಅಲ್ಲ. ಟ್ರೆಕ್ಕಿಂಗ್ ಅಂತ ಕುಣ್ಕೊಂಡು ಹೋಗ್ಬೋದು. ಬಟ್ ಊಟ ಮಾಡ್ಕೊಂಡು ಹೋಗೋದು ಅಂದರೆ ಒಂದು ಸ್ವಲ್ಪ ವಜ್ಜೆ. ಅಂತೂ ಇಂತೂ ಬಂಗಾರ ಕುಸುಮದ ಕೆಳಗಡೆ ಬಂದು ನಿಂತ್ಕೊಂಡಿದ್ವಿ. ಇದೇ ನೋಡಿ ನಮ್ಮ ಬಂಗಾರ ಕುಸುಮ. ಇಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸ್ತಾ ಇದ್ರು ಯಾರೋ. ಬಟ್ ಆಟ ಆಡ್ಲಿಕ್ಕೆಲ್ಲ ಸೇಫ್ ಪ್ಲೇಸ್ ಥರ ಇದೆ, ಅಂತಕಂದರೆ ಫುಲ್ ಆಳ ಆ ಥರ ಎಲ್ಲ ಇಲ್ಲ. ಕೆಲವೊಂದು ಈ ಫಾಲ್ಸ್ ಎಲ್ಲಿ ನೀರು ಬೀಳುತ್ತೋ ಅಲ್ಲಿ ಸ್ವಲ್ಪ ಡೀಪ್ ಆಗಿರುತ್ತೆ. ಇಲ್ಲಿ ಆ ಥರ ಇಲ್ಲ. ಆರಾಮಾಗಿ ಹತ್ತಿ ಮೇಲ್ಗಡೆ ಎಲ್ಲ ಕುಣಿದಾಡ್ತವ್ರೆ ಅದಕ್ಕೆ. ಆಮೇಲೆ ಫಾಲ್ಸ್ ಇಂದ ಹರಿದು ಬಂದಂತ ನೀರು ಒಂದು ಜಾಗದಲ್ಲಿ ಈ ತರ ಕ್ರಿಸ್ಟಲ್ ಕ್ಲಿಯರ್ ತರ ಕಾಣಿಸ್ತಾ ಇತ್ತು. ಅದಕ್ಕೆ ಅಲ್ಲೇ ಕೂತ್ಕೊಂಡೆ ಸ್ವಲ್ಪ ಹೊತ್ತು. ಬ್ಲೂ ವಾಟರ್ ಇದ್ರೆ ಏನೋ ಒಂಥರ ಕಣ್ಣಿಗೆ ಸುಂದರ. ಅದ್ರ ನೋಡೋಕೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ. ಇದ್ರಲ್ಲೆಲ್ಲ ಮೀನ್ ಕಾಣಿಸ್ತಾ ಇತ್ತು ನನಗೆ, ಸಣ್ಣದು. ಅದ್ರಲ್ಲೂ ನಾನೊಂದು ಐಡಿಯಾ ಮಾಡಿದೆ, ಫ್ರೀ ಆಗಿ ಪೆಡಿಕ್ಯೂರ್ ಮಾಡಿಸ್ಕೊಳ್ವಾ ಅಂತ. ಕಾಲನ್ನ ನೀರಲ್ಲಿಟ್ರೆ ಮೀನೆಲ್ಲ ಬಂದು ಅಡಿಗಿಂದ ಸಣ್ಣ ಗುಳುಗುಳು ಮಾಡ್ತಾ ಇತ್ತು. ನಂಗೆ ಆಮೇಲೆ ಭಯ ಇತ್ತು ಕಚ್ಕಿಚ್ ಬಿಡೋದು ಅಂತ ಹೇಳಿ. ಆದರೆ ಒಂದು ಅವ್ರು ಏನು ಟಿಕೆಟ್ ತಗೊಂಡಿದ್ರು ಆ ಥರ ಮೇಂಟೆನೆನ್ಸ್ ಅಂತ ಏನೂ ಇಲ್ಲ. ಇಲ್ಲಿ ಖುಷಿಯಾದದ್ದೇನೆಂದರೆ, ಈಗ ನಾವು ಕೊಟ್ಟು ಬಂದ ದುಡ್ಡಿಗೆ ಆರಾಮಾಗಿ ಪೀಸ್ಫುಲ್ಲಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದೊಂದೇ. ಇಲ್ಲಿಂದ ಹೊರಟು ಗೇರುಸೊಪ್ಪ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಬೇಕಿತ್ತು. ಇಲ್ಲೇ ಕತ್ಲೆ ಆಗಿಬಿಡ್ತು, ಹಾಗಾಗಿ ದೂರದಿಂದನೇ ಬ್ರಿಡ್ಜ್ ನೋಡಿಕೊಂಡು ಮನೆ ಕಡೆಗೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗುವ. ಅಲ್ಲಿ ತನಕ ಟಾಟಾ.